ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿಂದ ಒಂದು ಹೊಸ ಡಿಫ್ರೆಂಟ್ ಆದಂಥದ್ದು ಮೆಜರ್ಮೆಂಟಲ್ಲಿ ಏನೇನು ಚೇಂಜಸ್ ಇರುತ್ತೆ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ವಿಡಿಯೋದಲ್ಲಿ ಪ್ರತಿ ಬ್ಲೌಸಲ್ಲಿ ಚೇಂಜಸ್ ಇರುತ್ತೆ. ಅದಕ್ಕೋಸ್ಕರ ಈ ಬ್ಲೌಸಲ್ಲಿ ಕಟಿಂಗ್ ಮಾಡುವಾಗ ಸ್ವಲ್ಪ ಚೇಂಜಸ್ ಇದ್ದಿದ್ದರಿಂದ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಫಸ್ಟಿಗೆ ನೋಡಿ, ಇದು ಬ್ಲೌಸು ಬಪ್ಪು ಸ್ಲೀವ್ ಬೇಕಂತ ಹೇಳಿದ್ದಾರೆ. ಬಪ್ ಸ್ಲೀವ್ ಬೇಕಂತ ಹೇಳಿದರೆ ಎಷ್ಟು ಕಡಿಮೆ ಕೊಡಿಯಿಂದಾಗ ಎಷ್ಟು ತೊಗೋಬೇಕು, ಜಾಸ್ತಿ ಕೊಡಿಯಿಂದಾಗ ಎಷ್ಟು ತೊಗೋಬೇಕು ಅನ್ನೋದ್ರ ಮೇಲೆ ನಾವು ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ಬಂದು ಎಲ್ಬೋ ಸ್ಲೀವು 9.5 ಇದೆ. ಈ 9.5ಗೆ ಇಲ್ಲಿ ಸ್ಟಿಚಿಂಗಿಗೆ ಹೋದರೆ ಎಷ್ಟು ಕೊಟ್ಟಿದ್ದೀನಿ ಅಂತ ನೋಡಿ, ಬರೀ 1.5 ಇಂಚು. ಇಲ್ಲಿ ನೋಡಿ, ಸ್ವಲ್ಪ ಹಿಂಗೆ ಶೇಪ್ ತೊಗೊಂಡಿದ್ದೀನಿ, ಸ್ವಲ್ಪ ಫಿಲ್ಟ್ ಚೆನ್ನಾಗಿ ಬರಲಿ ಅಂತ. ನಮಗೆ 1.5 ಅಂದರೆ ನಾವು ಬಾಕ್ಸ್ ಮಾಡಿಕೊಂಡ್ರೆ ನೋಡಿ ಇದೇ ರೀತಿಯಾಗಿ ಬರುತ್ತೆ. ಸ್ವಲ್ಪ ನಮಗೆ ನೀಟಾಗಿ ಬಫ್ ಕೂತ್ಕೊಳ್ಳಿ ಅಂತೇಳಿ ನಾನೇನು ಮಾಡಿದ್ದೀನಿ, ಸ್ವಲ್ಪ ಶೇಪ್ನ ತೊಗೊಂಡಿದ್ದೀನಿ. ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರು ಮೆಜರ್ಮೆಂಟು ಮತ್ತು ಡಿಸೈನು ಸ್ಟೈಲು ಚೇಂಜ್ ಆಗ್ತಾ ಹೋಗುತ್ತೆ. ಪ್ರತಿ ಬ್ಲೌಸಲ್ಲೂ ಒಂದೇ ಥರವಾದಂಥ ಈ ಸ್ಟೆಪ್ಸ್ ಇರಲ್ಲ ಅನ್ನೋದಕ್ಕೋಸ್ಕರ ಈ ವಿಡಿಯೋ ತೋರಿಸಿದ್ದೀನಿ. ನೋಡಿ, ಇದು ಎಲ್ಬೋ ಸ್ಲೀವಲ್ಲಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದಾರೆ. ಕಸ್ಟಮರ್ ಕೂಡ ನಮಗೆ ಇದೇ ಮೆಜರ್ಮೆಂಟ್ ಬೇಕಂತ ಹೇಳಿದರು. ಇದು ಬೇರೆಯವ್ರು ಸ್ಟಿಚ್ ಮಾಡಿರೋ ಬ್ಲೌಸ್ ಆಗಿರೋದ್ರಿಂದ ಮೆಜರ್ಮೆಂಟ್ ಪ್ರಕಾರನೇ ಫಾಲೋ ಮಾಡಿ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚೇಂಜಸ್ ಇರೋದ್ರಿಂದ ಈ ರೀತಿ ತೊಗೋಬಾರ್ದಾ ಅನ್ನೋದು ಕನ್ಫ್ಯೂಷನ್ ಕೆಲವ್ರಿಗಿರುತ್ತೆ. ಅದಕ್ಕೋಸ್ಕರ ಇದು ಸ್ಲೀವ್ ಕಟ್ಟಿಂಗ್ ಆಯ್ತಲ್ಲ, ಇಲ್ಲಿಂದ ಇಲ್ಲಿ 1.5, ಜಾಸ್ತಿ ಬಫ್ ಬೇಡ, ಬರೀ 4 ಅಥವಾ 3 ಬೇಕಂತ ಕೇಳಿರೋದ್ರಿಂದ ನಾನಿಲ್ಲಿ 1.5 ಇಂಚಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಬ್ಯಾಕ್ನು ಕಟ್ಟಿಂಗ್ ಮಾಡಿದ್ದೀನಿ. ಯಾಕಂದರೆ ಫ್ರಂಟು ಡಾಟ್ ಮೆಜರ್ಮೆಂಟ್ ಇರುತ್ತಲ್ಲ, ಸಣ್ಣಕ್ಕಿರೋರಿಗೆ, ಅಪ್ಪರ್ ಚೆಸ್ಟ್ ಅಥವಾ ಮಿಡಲ್ ಚೆಸ್ಟ್ ಕಡಿಮೆ ಇರೋರಿಗೆ ನಾವು ಜಾಸ್ತಿ ತೊಗೊಂಡ್ರೆ ಎಲ್ಲಿ ಲೂಸ್ ಬರುತ್ತೆ, ಯಾಕೆ ಕಡಿಮೆ ತೊಗೋಬೇಕನ್ನೋದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಟೋಟಲ್ ಲೆಂತ್ ಬಂದು ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ಬಿಟ್ಟು 12.5 ಇದೆ. ಇಲ್ಲೂ 1/2 ಇಂಚು ಸ್ಟಿಚಿಂಗು. ಟೋಟಲ್ ಬಂದು 13.5. ಟೋಟಲ್ ಬಂದು 12.5 ಪ್ಲಸ್ 1 ತೊಗೊಂಡ್ರೆ 13.5 ಆಗುತ್ತೆ. ವೇಸ್ಟ್ ಬಂದು 14 ಇಂಚಿದೆ, ತೋರಿಸ್ತೀನಿ. 28 ಇದೆ ಫುಲ್ ವೇಸ್ಟು. ನೀವು ಉಕ್ಸ್ಪಟ್ಟಿನ ಬಿಟ್ಟಾದರೂ ತೊಗೋಬೋದು, ಇಲ್ಲಾಂದರೆ ಫುಲ್ ತೊಗೋಬೋದು. ಇವರು ಸ್ವಲ್ಪ ವೇಸ್ಟ್ ಲೂಸ್ ಬೇಕು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನಾನು 27 ಇದೆ, 1 ಇಂಚ್ ಎಕ್ಸ್ಟ್ರಾನ ತೊಗೊಂಡಿದ್ದೀನಿ, ಸ್ವಲ್ಪ ಲೂಸ್ ಕೇಳಿರೋದ್ರಿಂದ. ನಾವು ಈ ಪಟ್ಟಿ ಕೂಡ ಒಂದೊಂದ್ಸರಿ ಆ್ಯಡ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಕಟ್ಟಿಂಗ್ ಇದು ಲಾಸ್ಟಲ್ಲಿ ಸೈಡ್ ಸ್ಟಿಚ್ ಮಾಡುವಾಗ ಇದನ್ನು ನೋಡಿಕೊಂಡು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಸೈಡ್ ಸಿಮ್ ಬಂದು ನಾನು ಯಾವುದೇ ರೀತಿಯಾದಂಥ ಚೇಂಜಸ್ ಮಾಡಿಲ್ಲ. ಈ ಬ್ಲೌಸ್ ಇದೆಯಲ್ಲ, ಈ ಬ್ಲೌಸ್ಗೆ ಫಾಲೋ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಮಾರ್ಕ್ನ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಈ ಮಾರ್ಕ್ ಮಾಡಾದಮೇಲೆ ಇಲ್ಲಿಂದ ಲೆಂತ್ ತೊಗೊಂಡಿರ್ತೀವಲ್ಲ, ಲೆಂತಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನಾವು ಚೆಕ್ ಮಾಡ್ಕೋಬೇಕು. 5 ಪ್ಲಸ್ 1 ಗೀಟ್ ಬಂದಿದೆ, 5 ಇಂಚು 1 ಗೀಟ್ ಬಂದಿದೆ. ಅದನ್ನು ನಾನು ಇಲ್ಲೂ ಕೂಡ ಅದೇ ರೀತಿಯಾದಂಥ ಬಂದಿದೆ. ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನೆಕ್ ಡಿಪ್ ಬಂದು 6 ಇಂಚಿದೆ. ನೆಕ್ ಡಿಪ್ ಬಂದು 6 ಇಂಚಿದೆ. ಇಲ್ಲೇನು ಸೇಮ್ ಇದೆ, ಇಲ್ಲೂ ಅದೇ ಸೇಮ್ ತೊಗೋತೀನಿ. ಯಾಕಂದರೆ ಇವ್ರದ್ದು ಡೀಪ್ ಬೇಡ, ಯಾಕಂದರೆ ಇದು ಸ್ಕೂಲ್ ಯೂನಿಫಾರ್ಮ್. ಅದಕ್ಕೋಸ್ಕರ ಇಲ್ಲಿ ಸ್ಟಿಚಿಂಗಿಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಈ ಶೋಲ್ಡ್ರ್ ಪಟ್ಟಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಈ ಶೋಲ್ಡ್ರ್ ಪಟ್ಟಿ ಇದೆಯಲ್ಲ, ಇದು ಮೇಯ್ನು. ಈ ಶೋಲ್ಡ್ರ್ ಪಟ್ಟಿ ಕಡಿಮೆ ಬೇಕು ಅಂತ ಹೇಳಿದ್ರೆ ಇಲ್ಲಿ 4.75 ತೊಗೋಬೇಕಾಗುತ್ತೆ. ಶೋಲ್ಡ್ರ್ ಪಟ್ಟಿ ಸ್ವಲ್ಪ ದೊಡ್ಡದು ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ 3 ಇಂಚನ್ನು ತೊಗೋಬೇಕಾಗುತ್ತೆ. ನೋಡಿ, ಟೋಟಲ್ ಬಂದು ಇವಾಗ ಚೆಕ್ ಮಾಡಿಕೊಂಡ್ರೆ ಇಲ್ಲಿಂದ ನನಗೆ 5 ಪ್ಲಸ್ 1 ಗೀಟ್ ಬಂದಿದೆಯಲ್ಲ, ಇಲ್ಲೂ ಕೂಡ ನನಗೆ ಅದೇ ಮೆಜರ್ಮೆಂಟ್ ಬಂದಿದೆ. ಕೆಲವ್ರಿಗೆ ಈ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಯಾಕಂತ ಹೇಳಿದ್ರೆ ಈ ಆರ್ಮೋಲ್ಸು ಸಣ್ಣಕ್ಕಿದ್ರೆ ಕೈದು, ನೆಕ್ಕು ಮತ್ತು ಶೋಲ್ಡ್ರು ಇದು ಅಡ್ಜಸ್ಟ್ ಆಗುತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ಇದನ್ನು ಇಟ್ಕೊಂಡು ಫ್ರಂಟ್ ಡಾಟ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ನೀಟಾಗಿ 2 ಫೋಲ್ಡಿಂಗ್ ಹಾಕ್ಕೊಂಡು ಈ ಓಪನ್ ಇರೋದನ್ನು ನಾನು ನನ್ನ ಸೈಡ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಓಪನ್ ಸೈಡನ್ನ ನಾನು ಈ ಕಡೆ ಬಿಟ್ಕೊಂಡಿದ್ದೀನಿ. ಈಗ ಒಂದು 1/4 ಇಂಚನ್ನು ಸ್ಟಿಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ? ಇಲ್ಲಿ 1/4 ಇಂಚನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಈ ಮೆಜರ್ಮೆಂಟಲ್ಲಿ ನನಗೆ 7 ಬ್ಲೌಸ್ ಬಂದಿದೆ. ಒಂದು ಬ್ಲೌಸ್ನ ಕಟ್ಟಿಂಗ್ ಮಾಡಿಕೊಂಡ್ರೆ ಒಂದೇ ಮೆಜರ್ಮೆಂಟಲ್ಲಿ ನಾವು
7 ಬ್ಲೌಸ್ನ ನೀಟಾಗಿ ಕಟಿಂಗ್ ಮಾಡ್ಕೋಬೋದು ಅನ್ನೋದಕ್ಕೆ ಈ ರೀತಿಯಾಗಿ ಬರೆದಿಟ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಇಲ್ಲಿ ಯಾವಾಗಲೂ ಸ್ವಲ್ಪ ಫ್ಯಾಬ್ರಿಕ್ನ ಬಿಟ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು, ಇಲ್ಲೂ ಅಷ್ಟೇ. ಇದಾದಮೇಲೆ ನೋಡಿ ಇದು ಇಲ್ಲಿ ಕ್ರಾಸ್ ಇದೆ, ಆದರೆ ನಾವೇನು ಮಾಡಬೇಕು, ಸ್ಟ್ರೇಟಾಗಿ ಬಾಕ್ಸ್ ಮಾಡ್ಕೋಬೇಕು. ಇದು ಬಾಕ್ಸು, ನನಗೆ ಇದು ಅವಶ್ಯಕತೆ ಇರಲ್ಲ, ಆದರೂ ನೀವು ಬೇಕಂದರೆ ಈಗ ಒಂದು ಮಾರ್ಕ್ನ ಮಾಡ್ಕೋಬೋದು, ಆಯಿತಾ. ಇದಿಷ್ಟಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಈಗ ಕಟಿಂಗ್ನ ಮಾಡ್ಕೋಬೇಕು. ನಾನು ಈ ಎಡ್ಜು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ, ಒಂದೊಂದ್ಸರಿ ಏನಾಗುತ್ತೆ ಅಪ್ ಆ್ಯಂಡ್ ಡೌನ್ ಆಗಿಬಿಟ್ಟಿರುತ್ತೆ, ಅದಕ್ಕೋಸ್ಕರ ಈ ರೀತಿಯಾಗಿ ಕಟಿಂಗ್ ಮಾಡ್ಕೋಬೇಕು. ಇದಾದಮೇಲೆ ಈ ಆರ್ಮೋಲ್ಸ್ ಇದೆಯಲ್ಲ, ಈ ಆರ್ಮೋಲ್ಸ್ನ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ನನ್ನ ಕಡೆ ತಿರುಗಿಸ್ಕೊತೀನಿ, ಯಾಕಂದರೆ ಇಲ್ಲಿ ಕರೆಕ್ಟಾಗಿ ಬರಬೇಕು. ನಾವು ಬ್ಯಾಕ್ ಆರ್ಮೋಲು ಎಷ್ಟು ತೊಗೊಂಡಿರ್ತೀವಿ ಅಷ್ಟಕ್ಕೆ ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಅದು ಆರ್ಮೋಲ್ನ ಚೆಕ್ಕಿಂಗ್ ಮಾಡೋದನ್ನ ಹೇಳ್ತೀನಿ, ಒಂದು ನಿಮಿಷಗೆ. ಈಗ ಈ ರೀತಿಯಾಗಿ ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ವ, ಈ ಆರ್ಮೋಲ್ ಎಷ್ಟಿದೆ ಅಂತ ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚನ್ನ ಬಿಟ್ಕೊಂಡಿದ್ದೀನಿ. ಈ ಬಫ್ ಇರುವಾಗ ಕೆಲವರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಅದಕ್ಕೆ ನಾವು ಈ ಬ್ಯಾಕದು ಈ ರೀತಿಯಾಗಿ ಬ್ಯಾಕ್ನ ನೀಟಾಗಿ ಇಟ್ಕೊಂಡು ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ನೀಟಾಗಿ ಸ್ಟಿಚಿಂಗ್ ಇರುತ್ತಲ್ಲ ಅದ್ರ ಮೇಲೇ ಟೇಪ್ನ ತಿರುಗಿಸ್ಕೊಂಡ್ರೆ 7.5 ಅಂದರೆ 15 ಆಗುತ್ತೆ. ಈಗ ಇಲ್ಲಿ ನಾವು ಸ್ಟಿಚಿಂಗ್ ಬಿಟ್ಕೊಂಡಿದ್ದೀವಲ್ಲ, ಅದೇ ಜಾಗದಿಂದ ಈ ರೀತಿಯಾಗಿ 7.5 15 ಇದೆಯಲ್ಲ, 7.5ಗೆ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡ್ರೆ ನಮಗೆ ಈ ಪಾಯಿಂಟ್ ಸಿಗುತ್ತೆ. ಅಂದರೆ ನಾವು ಇಲ್ಲಿ ಪರ್ಫೆಕ್ಟಾಗಿ ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಂಡಿದ್ದೀವಿ ಅಂದರೆ ಮಾತ್ರ ಈ ಮೆಜರ್ಮೆಂಟು ನಮಗೆ ಕರೆಕ್ಟಾಗಿ ಬರುತ್ತೆ, ಇಲ್ಲ ಅಂದರೆ ಈ ಆರ್ಮೋಲ್ ಶೇಪ್ ಬರಲ್ಲ, ಆಯಿತಾ. ಈಗ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ನಾನು ನೋಡಿ ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟಿಗೆ ನಾವು ಈ ರೀತಿಯಾಗಿ ನೀಡಲ್ ಮಾರ್ಕ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಮಾರ್ಕಿಂಗ್ ಬರುತ್ತೆ ಅದನ್ನಾದರೂ ಯೂಸ್ ಮಾಡ್ಬೋದು. ನಾನೀಗ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ, ಅಲ್ಲಿಗೆ ಈ ಪಾಯಿಂಟನ್ನ ಈ ಥರ ತೊಗೊಂಡಿದ್ದೀನಿ. ಕೆಲವೊಂದು ಸತಿ ಅವ್ರ ಹತ್ರ ಆ ಥರ ರೋಲರ್ ಮಾರ್ಕಿಂಗ್ ಮಾಡೋದಿಲ್ಲ ಅಂದರೆ ಈ ರೀತಿ ಫಾಲೋ ಮಾಡಿ. ಈ ರೀತಿ ಆಯ್ತಲ್ಲ, ಇಲ್ಲಿ ಪಾಯಿಂಟ್ ನಾವೇನು ಪಾಯಿಂಟ್ ಮಾಡಿದ್ದೀವಲ್ಲ ಆ ಪಾಯಿಂಟ್, ನಾನು ಈ ಮೆಜರ್ಮೆಂಟ್ ಅವ್ರಿಗೆ 1.5 ತೊಗೊಂಡಿಲ್ಲ, ಯಾಕಂದರೆ 1.5 ತೊಗೊಂಡ್ರೆ ಇಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ, ಅದಕ್ಕೆ ನಾನು ಇಲ್ಲಿಂದ ಇಲ್ಲಿಗೆ 1.25 ಇಂಚಸ್ಸನ್ನು ತೊಗೊಂಡಿದ್ದೀನಿ, ಆಯಿತಾ. ಇವಾಗ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಅರ್ಧ ಇಂಚನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಶೇಪ್ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ನ್ಯಾಚ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಈಗ ಇದನ್ನು ನಾನು ನನ್ನ ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇದನ್ನು ಸ್ಟ್ರೇಟಾಗಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ನ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 2 ಇಂಚಿಗೆ ನಾನು ಈ ರೀತಿಯಾಗಿ ಒಂದು ಬಾಕ್ಸ್ನ ಮಾಡ್ಕೊಳ್ತೀನಿ. ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ. ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ಮಾರ್ಕಿಂಗು. ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ಚೆಸ್ಟ್, ಇದು ನಮಗೆ ಮೇಯ್ನು ಫ್ರಂಟು ಡೀಪ್ ಎಷ್ಟು ಬೇಕು ಅಂತ ನಾವು ನೋಡ್ಕೋಬೇಕಾಗುತ್ತೆ. ನಾವು ಈ ಫ್ರಂಟಲ್ಲಿ ಏನು ಬ್ಲೌಸ್ ಇರುತ್ತೆ ಅದನ್ನೇ ನಾನು ಟರ್ನ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಕೆಲವರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅಪ್ಪರ್ ಇದೇ ಸೈಜ್ ಮೆಜರ್ಮೆಂಟಿಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ 5.75 1 ಗೀಟ್ ಬಂದಿದೆ. ಇದನ್ನು ನಾನು ಈಗ ಕಟ್ಟಿಂಗ್ ಮಾಡ್ಕೊಬಿಡ್ತೀನಿ. ಜಾಸ್ತಿ ಡೀಪ್ ಬೇಡ ಅಂತ ಹೇಳಿದ್ದಾರೆ. ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ. ಈ ರೀತಿಯಾದಂಥ ಕಾಂಬಿನೇಷನ್ಸಲ್ಲಿ ನಮಗೆ ನೋಡಿ ಈ ರೀತಿಯಾಗಿ ಬಂದಿದೆ ನನಗೆ ಬ್ಲೌಸಸ್ಸು. ಒಂದೇ ಕಟ್ಟಿಂಗ್ ಮಾಡಿಕೊಂಡ್ರೆ ಎಲ್ಲ ಬ್ಲೌಸ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ, ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ, ಇದೆಲ್ಲ ನೋಡ್ಕೋಬೇಕಾಗುತ್ತೆ ನಾವು.
ಈಗ ಇಲ್ಲಿಂದ ಈ ಪಟ್ಟಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತೀನಿ. 3 ಇದೆ. ಈ 3 ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟಿಚಿಂಗಿಗೆ ಈ ಸ್ಟಿಚಿಂಗ್ ಆಯಿತು. ಇವಾಗ ಡಾಟಿಗೆ ಈ ರೀತಿಯಾಗಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಟೋಟಲಾಗಿ ಮಾರ್ಕ್ ಮಾಡೋರು ಇದ್ದಾರೆ. ಇಲ್ಲಿಂದ ಇಲ್ಲಿಗೆ 5 ಕಾಲು ಬೇಕಾಗಿದೆ. ಅಥವಾ ನೀವು ಈ ಪಾಯಿಂಟ್ ಏನಿರುತ್ತೆ ಈ ಪಾಯಿಂಟಿಗೆ ಇಟ್ಕೊಂಡು ಹಿಂಗೆ ಮಾರ್ಕ್ ಮಾಡ್ಕೋಬೋದು. ಈಗ ಮೇನ್ ಪಾಯಿಂಟ್ ನೋಡಿ, ಮೇನ್ ಪಾಯಿಂಟ್ ನೋಡ್ಕೋಬೇಕು. ಇಲ್ಲಿಂದ ಇವ್ರು ಎಲ್ಲಿ ತೊಗೊಂಡಿದ್ದಾರೆ ಅಂತ ನೋಡ್ಕೋಬೇಕು. 2 ನೋಡಿ, ಸ್ಟಿಚ್ಚಿಂಗು ಸೇರಿಸಿ 2 ತೊಗೊಂಡಿದ್ದಾರೆ. ನಾನು 3 ತಗೊಳ್ತಾ ಇದ್ದೀನಿ, ಯಾಕಂದರೆ 2 3 ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಆಯಿತಾ? ಇಲ್ಲಿಂದ ನೋಡ್ಕೋಬೇಕು. ಈ ಡಾಟ್ ಇದೆಯಲ್ಲ, ಈ ಡಾಟಿಂದ 2 ತೊಗೊಂಡಿದ್ದಾರೆ. ಸ್ಟಿಚ್ಚಿಂಗು ಸೇರಿಸಿ ಇಲ್ಲಿಗೆ ನಾನು 2 ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಗ ಇದು ನನಗೆ 1 ಇಂಚು 1 ಗೀಟ್ ಬರ್ತಾಯಿದೆ. 1 ಇಂಚೇ ಸಾಕಾಗುತ್ತೆ. ನಾನು 1/4 ಇಂಚ್ ಆ ಕಡೆ ತೊಗೊಂಡಿದ್ದಕ್ಕೆ 1 ಗೀಟ್ ಎಕ್ಸ್ಟ್ರಾ ಬರ್ತಾಯಿದೆ. ಇಲ್ಲಿ ನೋಡ್ಕೋಬೇಕು ಇದು ಎಷ್ಟು ಇಂಚಿದೆ ಅಂತ ನೋಡ್ಕೋಬೇಕು. ಮೇನ್ 1.5 ಇದೆಯಾ, ಎಷ್ಟಿದೆ ಅಂತ ನಾವು ಈ ರೀತಿ ಓಪನ್ ಮಾಡಿ ನೋಡಿಕೊಂಡ್ರೆ 1 ಇಂಚಿದೆ. ಸ್ವಲ್ಪ ಲೂಸ್ ಕೇಳಿದ್ದಾರೆ ಕಸ್ಟಮರ್ ನನಗೆ, ಅದಕ್ಕೋಸ್ಕರ ನಾನು 1/4 ಇಂಚನ್ನ ಈ ಕಡೆ ತೊಗೊಂಡಿದ್ದೀನಿ. ಈಗ 1 ಗೀಟ್, ಇಲ್ಲಿಂದ ಕೂಡ 1 ಗೀಟು ಈ ರೀತಿಯಾಗಿ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಚೆಸ್ಟ್ ಈ ಪಾಯಿಂಟ್ನ ಲೂಸ್ ಕೊಡಿ ಅಂತ ಹೇಳಿರೋದ್ರಿಂದ ನಾನು 1/4 ಇಂಚು ಇಲ್ಲಿಂದ, ಇದು 2 ನಾನು 3 ತೊಗೊಂಡಿದ್ದೀನಿ. ಆಯಿತಾ? 3 ತಗೊಂಡು ನೀವು ಸ್ಟ್ರೇಟ್ ಲೈನ್ನ ಈ ರೀತಿಯ ಸ್ಟ್ರೇಟ್ ಲೈನ್ ಕೂಡ ಹಾಕ್ಕೋಬೋದು. ಇದಾದಮೇಲೆ ನಮಗೆ ಬೇಕಾಗಿರೋದು, ನಾವು ಮೆಜರ್ಮೆಂಟ್ ಬ್ಲೌಸ್ನ ಡಾಟ್ ಲೆಂತ್ನ ಈಗ ಇಟ್ಕೋಬೇಕು, ಎಳಿಬಾರ್ದು. ಸ್ಟ್ರೇಟಾಗಿ ಮಾಡಿಕೊಂಡು ನೋಡಿ, ಇಲ್ಲಿ ಮೇಲಿಂದ ಈ ರೀತಿಯಾಗಿ ಬಂದು ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಸ್ಟಿಚ್ಚಿಂಗು ಎಲ್ಲ ಸೇರಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. 9.5 ಇದೆ. ಏನು, ಈ ಲೆಂತ್ ಬಂದು 9.5 ಇದೆ ಇಲ್ಲಿಗೆ. ಆಯಿತಾ? ಇವಾಗ ಈ ಡಾಟ್ ಲೆಂತ್ ಎಷ್ಟಿದೆ, ನಾನು ಬೇರೆ ವಿಡಿಯೋಗಳಲ್ಲಿ ತೋರಿಸ್ತಾ ಇದ್ದೆ 10.5, 10.75, ಇಲ್ಲಿಂದ 2.5, ಇಲ್ಲಿಂದ 2.75, ಇಲ್ಲಿಂದ 3.5, ಇಲ್ಲಿಂದ 3.75, ಈ ರೀತಿಯಾಗೆಲ್ಲ ಇತ್ತು. ಆಯಿತಾ? ಇಲ್ಲಿಂದ ಈಗ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, 2.75 ಇದೆ. ಎಷ್ಟಿದೆ? 2.75 ಇದೆ. ಟೋಟಲ್ ಇವಾಗ 9, 10, 11, 12.25 ಬರುತ್ತೆ. 12.25 ಬರುತ್ತೆ. ಇಲ್ಲಿ ನಮಗೆ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. 12.25 ಬರ್ತಾಯಿದೆ. ಮೇಯ್ನ್ ಇದು 12.5 ಇದೆ. ನಮಗೆ ಅದರಲ್ಲೇ ಅರ್ಧ ಇಂಚ್ ಕಮ್ಮಿ ಬರ್ತಾಯಿದೆ. ಆ ಥರ ಒಂದೊಂದು ಡಾಟ್ ಮೆಜರ್ಮೆಂಟ್ನ ನಾನಿವಾಗ ಸಪ್ರೇಟಾಗಿ ತೋರಿಸ್ತಾ ಹೋಗ್ತೀನಿ. ಫ್ರಂಟು ಮತ್ತು ಇದು ಬ್ಯಾಕು ಮತ್ತು ಸ್ಲೀವ್ನ ಕಟಿಂಗ್ ಮಾಡಿರ್ತೀನಿ. ಫ್ರಂಟ್ ಡಾಟ್ನ ಹೇಗೆ ತೊಗೊಂಡಿರ್ತೀವಿ ಅನ್ನೋದು ಅವರವ್ರ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಯಿತಾ? ಇವಾಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಬೇಕು. ನೋಡಿ, ನಿಮಗೆ ಈ ಸ್ಕೇಲ್ ಇದೆಯಲ್ಲ, ಇಲ್ಲಿ ಒಂದು ಪಾಯಿಂಟ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಸ್ಕೇಲಲ್ಲಿ ಈ ಥರ ಸ್ಟ್ರೇಟ್ ಹಾಕ್ಕೊಂಡು ಸ್ಟ್ರೇಟೇ ಕಟ್ ಮಾಡಬಾರ್ದು. ಸ್ವಲ್ಪ ಈ ಥರ ಶೇಪ್ನ ಕೊಡಬೇಕು. ಆವಾಗ ನಮಗೆ ಶೇಪ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ. ಸ್ವಲ್ಪ ಶೇಪ್ನ ಕೊಡ್ತಾ ಹೋಗಬೇಕು, ಜಾಸ್ತಿ ಶೇಪ್ನ ಕೊಡಬಾರ್ದು. ಆಯಿತಾ? ನೋಡಿ, ಇದು ಫ್ರಂಟ್ ಡಾಟ್ ಮೆಜರ್ಮೆಂಟ್ನ ವ್ಯತ್ಯಾಸನ ನಾನು ತೋರಿಸ್ತಾ ಇದ್ದೀನಿ. ಯಾವಾಗಲೂ ಸ್ಟ್ರೇಟ್ ಕಟ್ ಮಾಡ್ಕೋಬೇಡಿ. ಈ ಥರ ಸ್ಟ್ರೇಟ್ ಇದ್ದಾಗ ಶೇಪ್ ನೀಟಾಗಿ ಕುತ್ಕೊಳ್ಳಲ್ಲ. ಸ್ವಲ್ಪ ಶೇಪ್ನ ಕೊಡಿ. ಕೆಲವೊಂದು ಬ್ಲೌಸ್ಗಳಿಗೆ ಆ ರೀತಿಯಾಗಿ ಈ ಸ್ಟ್ರೇಟ್ ತೊಗೊಳ್ಳೋದು ಇಲ್ಲಿ ಲೆಂತ್ ಜಾಸ್ತಿ ತೊಗೊಂಡಾಗ. ಆಯಿತಾ? ಈಗ ನೋಡಿ ಎಷ್ಟು ಈಸಿ ಮೆಥಡ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಸ್ಟು ಮೆಜರ್ಮೆಂಟ್ನ ಫಾಲೋ ಮಾಡಬೇಕು. ಇದು ಸೂಟ್ ಆಗುತ್ತಾ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು. ಸೂಟ್ ಆಗಲಿಲ್ಲ ಅಂತ ಹೇಳಿದ್ರೆ, ನಾವೀಗ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡ್ವಿ ನೋಡಿ, ಲೂಸು ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಲೂಸ್ ಕೇಳಿದ್ರು ಅಂತ ಹೇಳಿದ್ರೆ ಈ ಡಾಟ್ನ ಎಕ್ಸ್ಟ್ರಾ ಮಾಡ್ಕೊತಾ ಹೋಗಬೇಕು. ಇಲ್ಲಿಂದ 3.5, ಈ ಬ್ಲೌಸಿಗೆ ಸಾಕು 3.5 ಡಾಟು. ಇಲ್ಲಿ ನಾನು ಶೇಪ್ ತೆಗಿತೀನಲ್ಲ,
ಇಲ್ಲಿಂದ ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನ 3ವರೆಗೆ ನೋಡಿ ಈ ರೀತಿಯಾಗಿ ಇಲ್ಲಿಂದ 2 ಕಾಲೇ ಸಾಕು. ಈ ಡಾಟಿಂದ ಈ ಡಾಟ್ಗೆ 1.5, ಈ ಡಾಟಿಂದ ಈ ಡಾಟ್ಗೆ 2 ಕಾಲು, ಈ ಥರ ಇದ್ದರೆ ನೀಟಾಗಿ ಬರುತ್ತೆ. ಇಷ್ಟೇ. ಇವಾಗ ನಾನು ಈ ಶೇಪ್ನ ತೊಗೊಂಡ್ಬಿಡ್ತೀನಿ, ಇಲ್ಲಾಂದರೆ ಮರ್ತೋಗ್ಬಿಡ್ತೀನಿ. ನಮಗೆ ಆಲ್ಮೋಸ್ಟು ಫಸ್ಟೇ ಶೇಪ್ ತೆಗೆದು ರೂಢಿಯಾಗಿರುತ್ತೆ. ಹಾಗಾಗಿ ಈಗ ಇಲ್ಲಿ ಒಂದು ನ್ಯಾಚ್ ಎಷ್ಟು ಈಸಿ ಇದೆ ನೋಡಿ. ಇಷ್ಟು ಡಿಫ್ರೆನ್ಸಸ್ನ ನಾವು ಪ್ರತಿ ಬ್ಲೌಸಲ್ಲೂ ನೋಡ್ಬೋದು. ಇನ್ನು ಬರೋ ಬ್ಲೌಸ್ಗಳಲ್ಲಿ ಈ ನೋಡಿ ಇಲ್ಲೇನಾಗಿರುತ್ತೆ ಗೊತ್ತಾ, ಕೆಲವು ಬ್ಲೌಸ್ಗಳಲ್ಲಿ ಈಗ ನೋಡಿ ಈಗ ಇದು ಡಾಟು, ಇಲ್ಲಿ ಶೇಪು, ಇದು ಕರೆಕ್ಟ್ ಮೆಜರ್ಮೆಂಟು, ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ, ಇಲ್ಲಿಂದ ನೋಡಿ. ಈಗ ನಾವು ಬೆಲ್ಟನ್ನ ಚಿಕ್ಕದಾಗೆ ತೊಗೋಬೇಕು ನೋಡಿ. ಈ ರೀತಿಯಾಗಿ ಸ್ವಲ್ಪ ದೊಡ್ಡದಾಗಿ ತೊಗೊಂಡ್ರೂ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟ್ ಮೆಜರ್ಮೆಂಟ್ ಫಾಲೋ ಮಾಡಿ ಚಿಕ್ಕದಾಗಿ ಬೆಲ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಅದು ಹೇಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ನೋಡಿ ಈ ರೀತಿಯಾಗಿ ಸ್ಟ್ರೇಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮೆಜರ್ಮೆಂಟ್ ಬ್ಲೌಸ್ನ ಫಾಲೋ ಮಾಡಬೇಕು. ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಬೇರೆ ಇರುತ್ತೆ ನೋಡಿ. 2.5 ಇದೆ, 2.5 ಇಲ್ಲಿ ಸ್ಟಿಚಿಂಗಿಗೆ, 2.5 ಸ್ಟಿಚಿಂಗಿಗೆ. ಇವಾಗ ಟೋಟಲ್ ನೋಡಿದ್ರೆ 3.5 ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಚೆಕ್ ಮಾಡ್ಕೋಬೇಕು. 2 ಕಾಲಿದೆ, ನಾನು ಇಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. 2 ಕಾಲು ಸ್ಟಿಚಿಂಗು. ಇಲ್ಲಿ ನಾನು 2 ಮುಕ್ಕಾಲಿಗೆ ಆವಾಗಲೇ ಮಾರ್ಕ್ ಮಾಡ್ಕೊಂಡ್ವಲ್ಲ, ಅದೇ ರೀತಿಯಾಗಿ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ 3.5 ಇದೆಯಲ್ಲ, ಇಲ್ಲಿ 3 ಇಂಚಿಗೆ ತೊಗೋತೀನಿ ಅಥವಾ 2 ಮುಕ್ಕಾಲಿಗೆ ತೊಗೋತೀನಿ. 2 ಮುಕ್ಕಾಲಿಗೆ ತೊಗೊಂಡು ಈ ಶೇಪ್ನ ಕೊಡ್ತೀನಿ ನೋಡಿ. ಈ ರೀತಿಯಾಗಿ ನಮಗೆ ಇಲ್ಲಿ ಶೇಪ್ ಎಷ್ಟು ತೊಗೊಳ್ತೀವಿ ಅಷ್ಟು ನಮಗೆ ಡಾಟ್ ಪಾಯಿಂಟ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈ ರೀತಿಯಾಗಿ ನಾವು ಫಾಲೋ ಮಾಡಬೇಕು. ಇದು ಬಂದು ಇವಾಗ ನಾವು ಏನು ಶೇಪ್ ತೊಗೊಂಡಿದ್ದೀವಲ್ಲ ಅದು ನೋಡಿ ಈ ರೀತಿಯಾಗಿ ಕೂತ್ಕೊಳ್ಳುತ್ತೆ, ಆಯಿತಾ. ಇವಾಗ ನಾನು ಈ ಡಾಟ್ನ 3.5 ತೊಗೊಂಡಿದ್ದೀನಿ. ಇಲ್ಲಿ ಲೆಂತ್ ಬಂದು 9.5, ಇಲ್ಲಿ ಬಂದು 2 ಮುಕ್ಕಾಲು, ಇದು ಬಂದು 2 ಕಾಲು. ಈ ರೀತಿಯಾಗಿ ನಾವು ಫ್ರಂಟ್ ಡಾಟ್ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.